ಸಿಲಿಂಡರ್ ಸಮಸ್ಯೆ ಇದೆ, ಸಿಎಂ ಸರ್ ಸಹಾಯ ಮಾಡಿ. ಗ್ಯಾಸ್ ಟ್ರಬಲ್ನಿಂದ ಇಂಡಕ್ಷನ್ ಸ್ಟವ್ಗಳ ಬಳಕೆ ಜಾಸ್ತಿ ಆಗ್ತಿದೆ, ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿಯಿಂದ ಕೊಡಬೇಕು. ಸಿಲಿಂಡರ್ ಸಮಸ್ಯೆ ಇದೆ, ಸಿಎಂ ಸಹಾಯ ಮಾಡಿ. ಗ್ಯಾಸ್ ಟ್ರಬಲ್ನಿಂದ ಇಂಡಕ್ಷನ್ ಸ್ಟವ್ಗಳ ಬಳಕೆ ಜಾಸ್ತಿ ಆಗ್ತಾ ಇದೆ, ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ನೀಡೋಕೋಸ್ಕರ ಈಗ ಸಿಎಂಗೆ ಪತ್ರವನ್ನ ಬರೆದಿರುವಂತದ್ದು. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರ ಸಿಎಂಗೆ. ಗ್ಯಾಸ್ ಅಭಾವದಿಂದ ಇಂಡಕ್ಷನ್ ಸ್ಟವ್ನ ಬಳಕೆ ಮಾಡ್ತಿದ್ದೇವೆ, ಎಲೆಕ್ಟ್ರಿಕ್ ಸ್ಟವ್ನಿಂದ ಆಹಾರ ಪದಾರ್ಥ ತಯಾರಿಕೆ ಮಾಡ್ತಿದ್ದೇವೆ. ಹೀಗಾಗಿ ಹೋಟೆಲ್ ವಿದ್ಯುತ್ ಬಿಲ್ ಮತ್ತು ಖರ್ಚು ಹೆಚ್ಚಳವಾಗ್ತಿದೆ. ಸಮಸ್ಯೆ ಹರಿಯೋವರೆಗೂ ಬಿಲ್ನಲ್ಲಿ ರಿಯಾಯಿತಿಯನ್ನ ಕೊಡಿ. ತಮಿಳುನಾಡಿನಂತೆ ರಾಜ್ಯದಲ್ಲೂ ಕೂಡ ರಿಯಾಯಿತಿಯನ್ನ ನೀಡಿ. ಪ್ರತಿ ಯೂನಿಟ್ಗೆ ಕನಿಷ್ಠ ₹2 ರಿಯಾಯಿತಿಯನ್ನ ಕೊಡಿ. ದಯವಿಟ್ಟು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರ ರವಾನೆಯಾಗಿದೆ. ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿರುವಂಥದ್ದು ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರ ಹೋಗಿದೆ. ಸರ್, ಈ ರೀತಿಯಾಗಿ ಗ್ಯಾಸ್ ಟ್ರಬಲ್ನ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ, ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ, ಸಮಸ್ಯೆ ಆಗ್ತಿದೆ. ಹಾಗಾಗಿ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿನ ಕೊಡಿ. ಯಾಕೆಂದ್ರೆ ಬಹುತೇಕವಾಗಿ ಎಲ್ಲಾ ಹೋಟೆಲ್ಗಳಲ್ಲೂ ನಾವು ಇವತ್ತು ಎಲೆಕ್ಟ್ರಿಕ್ ಸ್ಟೋವ್ಗಳನ್ನು ಬಳಕೆ ಮಾಡ್ತಿದ್ದೀವಿ, ಎಲೆಕ್ಟ್ರಿಕ್ ಸ್ಟೋವ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎಲ್ಲಾ ಆಹಾರ ಪದಾರ್ಥಗಳ ತಯಾರಿಕೆಯು ಎಲೆಕ್ಟ್ರಿಕ್ ಸ್ಟೋವ್ಗಳ ಮೇಲೆ ಆಗ್ತಾ ಇದೆ. ಹಾಗಾಗಿ ಇನ್ನು ಮೇಲೆ ವಿದ್ಯುತ್ ಬಿಲ್ ಜಾಸ್ತಿ ಬರುತ್ತೆ, ಖರ್ಚು ಹೆಚ್ಚಳವಾಗ್ತಿದೆ. ಈ ಸಮಸ್ಯೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಹರಿಯೋ ತನಕ ದಯಮಾಡಿ ಈ ವಿದ್ಯುತ್ ಬಿಲ್ನಲ್ಲಿ ನಮಗೆ ರಿಯಾಯಿತಿಯನ್ನ ಕೊಡಿ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಪತ್ರವನ್ನ ಬರೆದಿದೆ ಮಾನ್ಯ ಸಿಎಂ ಸಾಹೇಬ್ರಿಗೆ. ತಮಿಳುನಾಡಿನಂತೆ ರಾಜ್ಯದಲ್ಲೂ ರಿಯಾಯಿತಿಯನ್ನು ನೀಡಬೇಕು, ಪ್ರತಿ ಯೂನಿಟ್ಗೆ ಕನಿಷ್ಠ ₹2 ರಿಯಾಯಿತಿಯನ್ನ ಕೊಡಿ ಸಿಎಂ ಸಾರ್ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದಯವಿಟ್ಟು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರ ರವಾನೆ ಆಗ್ತಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಆಗ್ತಿರೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಹೋಟೆಲ್ಗಳಲ್ಲಿಯೂ ಕೂಡ ಖರ್ಚು ಹೆಚ್ಚಳವಾಗ್ತಿದೆ. ಈ ಹೊರೆ ಗ್ರಾಹಕನ ಮೇಲೂ ಬೀಳ್ತಿದೆ. ಯಾಕೆಂದ್ರೆ ಬಿಲ್ ಜೊತೆಗೆ ತಿಂಡಿ ತಿನಿಸು ಪದಾರ್ಥಗಳನ್ನ ಬಿಲ್ ಕೊಡುವಾಗ ಅದರ ಜೊತೆಗೆ ಗ್ಯಾಸ್ ಬಿಲ್ಲು ಇಷ್ಟಾಗಿದೆ ಅಂತ ಹೇಳಿ ಅದನ್ನು ಕೂಡ ನಮೂದಿಸುವಂತ, ಅದನ್ನು ಕೂಡ ಬಿಲ್ನಲ್ಲಿ ನೋಡುವಂತ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಕೇವಲ ಗ್ರಾಹಕ ಅಷ್ಟೇ ಅಲ್ಲ, ಇದರ ಜೊತೆಗೆ ಗ್ಯಾಸ್ ಸಿಲಿಂಡರ್ ಕಥೆ ಒಂದಾದ್ರೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಿರುವಂತಹ ಹೋಟೆಲ್ ಮೇಲೂ ಕೂಡ ಇದೇ ರೀತಿಯಾಗಿ ಹೊರೆ ಬೀಳ್ತಿದೆ. ಏಕೆಂದರೆ ಒಂದು ಕಡೆ ಯಾವುದೋ ಬೇರೆ ಕಡೆಯಿಂದ, ಬೇರೆ ಮೂಲದಿಂದ ಹೆಚ್ಚು ದುಡ್ಡು ಕೊಟ್ಟು ಬ್ಲ್ಯಾಕ್ನಲ್ಲಿ ಈ ಸಿಲಿಂಡರ್ಗಳನ್ನು ತಂದು ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ ಅಲ್ಲಿ ಬಿಲ್ನ ಜಾಸ್ತಿ ಕೊಡ್ತಿದ್ರೆ, ಇನ್ನೊಂದು ಕಡೆ ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡಿ ಆಹಾರವನ್ನು ತಯಾರು ಮಾಡ್ತಿರೋರಿಗೆ ವಿದ್ಯುತ್ ಬಿಲ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ ಅನ್ನುವಂಥ ಹೊರೆ ಕೂಡ ಬೀಳ್ತಿದೆ. ಹಾಗಾಗಿ ಸಿಎಂಗೆ ಮನವಿ ಮಾಡಿದ್ದಾರೆ, ವಿದ್ಯುತ್ ಬಿಲ್ನಲ್ಲಿ ಪ್ರತಿ ಯೂನಿಟ್ಗೆ ಕನಿಷ್ಠ ₹2 ರಿಯಾಯಿತಿ ಕೊಡಬೇಕು ಸಾರ್ ಅಂತ ಮನವಿ ಮಾಡಿಕೊಂಡಿದ್ದಾರೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಮಾಲೀಕರು.